ನಮಸ್ಕಾರ. ಇಂದಿನ ಸುದ್ದಿಗೆ ಸ್ವಾಗತ. ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಯುಗದಲ್ಲಿ ಉದ್ಯೋಗ ಮಾರುಕಟ್ಟೆ ಕ್ಷಿಪ್ರವಾಗಿ ಬದಲಾಗುತ್ತಿದೆ. ಈ ಬದಲಾವಣೆಗೆ ತಕ್ಕಂತೆ ಉನ್ನತ ಶಿಕ್ಷಣ ವ್ಯವಸ್ಥೆಯು ಬದಲಾಗಬೇಕಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಲ್ಡ್ ಪೀಸ್ ಯೂನಿವರ್ಸಿಟಿ WPU ಗೋವಾದ ಓಪನ್ ಹೌಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಜ್ಞರು, ಕೇವಲ ಪದವಿ ಪಡೆದು ಮೊದಲ ಉದ್ಯೋಗಕ್ಕೆ ಸಿದ್ಧರಾದರೆ ಸಾಲದು. ಬದಲಾಗಿ ಜೀವನದುದ್ದಕ್ಕೂ ಕಲಿಯುವ ಕೌಶಲ್ಯವನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಪ್ರಮುಖ ಮುಖ್ಯಾಂಶಗಳು: WPU ಗೋವಾದ ಉಪಕುಲಪತಿ ಪ್ರೊಫೆಸರ್ ವಾಲ್ಟರ್ ಲೀಲ್ ಅವರ ಪ್ರಕಾರ, ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯಕ್ಕೆ ಸೀಮಿತವಾಗದೆ ಟ್ರಾನ್ಸ್ಡಿಸಿಪ್ಲಿನರಿ ಅಂದರೆ ಬಹುಮುಖಿ ಜ್ಞಾನವನ್ನು ಪಡೆದು ನೈಜ ಪ್ರಪಂಚದ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಬೇಕು. ವೈಸ್-ಚಾನ್ಸಲರ್ ಡಾಕ್ಟರ್ ಆಶಿಷ್ ಭಾರದ್ವಾಜ್ ಅವರ ಮಾತಿನ ಪ್ರಕಾರ, ಭವಿಷ್ಯವು ಕೇವಲ ತಜ್ಞರಿಗೆ ಮಾತ್ರವಲ್ಲ, ನಿರಂತರವಾಗಿ ಕಲಿಯುವ ಸಾಮರ್ಥ್ಯವಿರುವ ಮತ್ತು ವಿವಿಧ ಕ್ಷೇತ್ರಗಳನ್ನು ಜೋಡಿಸಿ ಕೆಲಸ ಮಾಡಬಲ್ಲ ವ್ಯಕ್ತಿಗಳಿಗೆ ಸೇರಿದೆ. ಬದಲಾಗುತ್ತಿರುವ ಈ ಕಾಲಘಟ್ಟಕ್ಕೆ ಅನುಗುಣವಾಗಿ WPU ಗೋವಾ ಪ್ರಸ್ತುತ ಕಂಪ್ಯೂಟರ್ ಸೈನ್ಸ್, ಮ್ಯಾನೇಜ್ಮೆಂಟ್, ಇಂಟಿಗ್ರೇಟೆಡ್ ಪ್ರಾಡಕ್ಟ್ ಡಿಸೈನ್, ಕಮ್ಯುನಿಕೇಷನ್ ಡಿಸೈನ್ ಮತ್ತು ಸೈಕಾಲಜಿಯಂತಹ ಕೋರ್ಸ್ಗಳನ್ನು ನೀಡುತ್ತಿದೆ. ಸಾಂಪ್ರದಾಯಿಕ ಶಿಕ್ಷಣದ ಮಿತಿಗಳನ್ನು ಮೀರಿ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವುದೇ ಇಂದಿನ ಅನಿವಾರ್ಯತೆ ಎಂದು ತಜ್ಞರು ಒತ್ತಿ ಹೇಳಿದ್ದಾರೆ. ಇದು ಇಂದಿನ ವಿಶೇಷ ವರದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ. Transitions and new opportunities they will encounter throughout their lives. The future belongs to individuals who can connect ideas across domains and respond to challenges that do not fit neatly into traditional categories. To build these future skills, WPU Goa currently offers several major programs. These include a Bachelor of Technology in Computer Science and Engineering, a Bachelor of Management Studies with Honours, a Bachelor of Design in Integrated Product Design, a Bachelor of Design in Communication Design, and a Bachelor of Science with Honours in Psychology. At a time when families want clarity about future jobs, WPU Goa is focusing on continuous change. They are a new age university building a fresh way to learn, helping graduates thrive in a brand new world.